ಎಲ್ಲರಿಗೂ ನಮಸ್ತೆ. ನಾನು ಅನಿತಾ ಶೆಟ್ಟಿ ಮೂಡುಬಿದ್ರೆ. ಶ್ರಾವಣ ಮಾಸದಲ್ಲಿ ಹಬ್ಬಗಳ ಮಹತ್ವ ಅನ್ನುವುದರ ಬಗ್ಗೆ ನಾನೊಂದೆರಡು ಮಾತುಗಳನ್ನು, ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಶ್ರಾವಣ ಮಾಸದ ಬಗ್ಗೆ ಕವಿಯೊಬ್ಬರು ಬಹಳ ಸುಂದರವಾಗಿ ಹಾಡಿದ್ದಾರೆ, ಚೆನ್ನಾಗಿ ಬರೆದಿದ್ದಾರೆ. ಶ್ರಾವಣ ಬಂತು ಕಾಡಿಗೆ, ಶ್ರಾವಣ ಬಂತು ನಾಡಿಗೆ. ಅಂದ್ರೆ ಈ ಶ್ರಾವಣ ಅನ್ನುವಂಥದ್ದು ಕಾಡಿಗೂ ಬರ್ತದೆ, ನಾಡಿಗೂ ಬರ್ತದೆ ಅಂತ ಹೇಳಿ. ಈ ಕಾಡು ಅನ್ನೋದು ಪ್ರಕೃತಿಯ ಒಂದು ಸೂಚನೆಯಾಗಿ ಇಲ್ಲಿ ಕಾಣಿಸಿಕೊಳ್ಳುತ್ತದೆ. ಹೌದು, ಶ್ರಾವಣ ಮಾಸದಲ್ಲಿ ಈ ಪ್ರಕೃತಿ ನಗುತ್ತಾಳೆ, ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾಳೆ. ಶ್ರಾವಣದ ಒಂದು ತಿಂಗಳು ಹಿಂದೆ ತುಳುವಿನಲ್ಲಿ ಆಟಿ ಅಂತ ಆ ಒಂದು ತಿಂಗಳನ್ನ ಕರೀತೇವೆ ನಾವು. ಆ ತಿಂಗಳು ಇಡೀ ತಿಂಗಳು ಪೂರ್ತಿ ಈ ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧದಲ್ಲಿ ಇರುವಂತಹ ಮನುಷ್ಯ ಮತ್ತು ಜೀವ ಸಂಕುಲ ಒಟ್ಟಾರೆಯಾಗಿ ಒಂದು ರೀತಿಯ ದುಸ್ತರವಾದ ಜೀವನ ವ್ಯವಸ್ಥೆಯನ್ನು ನಡೆಸಿರ್ತಾರೆ. ಮನುಷ್ಯನು ಅಷ್ಟೇ, ಹಿಂದಿನ ಕಾಲದಿಂದಲೂ ಇತ್ತೀಚಿನ ದಿನಗಳಲ್ಲಿ ತುಂಬಾ ನಮ್ಮ ಬದುಕಿನ ಸ್ಥಿತ್ಯಂತರ ಆಗಿದೆ. ಆದ್ರೆ ಹಿಂದಿನ ಕಾಲದಲ್ಲಿ ಈ ಆಟಿ ಎನ್ನುವಂತಹ ತಿಂಗಳಲ್ಲಿ ಮನುಷ್ಯ ಯಾವುದೇ ರೀತಿಯ ಕೃಷಿ ಚಟುವಟಿಕೆ ಇಲ್ಲದೆ ಮನೆಯೊಳಗೆ ಕೂತ್ಕೊಳ್ಬೇಕಾದಂತಹ ಒಂದು ಸಮಯ. ಆ ಸಮಯವನ್ನ ಬಿಟ್ಟು ನಂತರ ಬರುವಂತಹ ಮಾಸವೇ ಈ ಶ್ರಾವಣ ಮಾಸ. ಈ ಶ್ರಾವಣ ಮಾಸದಲ್ಲಿ ಪ್ರಕೃತಿ ಹೇಗೆ ಹಚ್ಚ ಹಸಿರಾಗಿ ನಗುತ್ತಾಳೋ ಹಾಗೆ ಮನುಷ್ಯನು ಕೂಡ ಆ ಪ್ರಕೃತಿಯೊಂದಿಗೆ ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಂತಹ ಮನುಷ್ಯನು ನಗುತ್ತಾನೆ ಅನ್ನುವುದನ್ನ ಈ ಶ್ರಾವಣ ಮಾಸ ಸೂಚಿಸುತ್ತದೆ. ಶ್ರಾವಣ ಮಾಸದಲ್ಲಿ ಮೊದಲಿಗೆ ಬರುವಂತಹ ಹಬ್ಬ ಯಾವುದು ಅಂತ ಹೇಳಿದ್ರೆ ನಾಗರ ಪಂಚಮಿ. ಈ ನಾಗರ ಪಂಚಮಿಗೂ ಪ್ರಕೃತಿಗೂ ಅವಿನಾಭಾವ ಸಂಬಂಧ ಇದೆ. ನಾಗರ ಪಂಚಮಿಯ ದಿವಸ ನಾವು ನಾಗದೇವರಿಗೆ ತನುವನ್ನ ಅರ್ಪಿಸ್ತೇವೆ. ಹಾಲು, ಸಿಹಿಯಾಳ ಇದನ್ನೆಲ್ಲ ನಾವು ನಾಗದೇವರಿಗೆ ಅರ್ಪಿಸ್ತೇವೆ. ಆ ಮೂಲಕ ನಾವು ಈ ಭೂಮಿಯನ್ನ, ಪ್ರಕೃತಿಯನ್ನ ನಾವು ತಂಪುಗೊಳಿಸ್ತೇವೆ, ತಂಪಾಗಿಸ್ತೇವೆ ಅಂತ ಹೇಳುವಂತಹ ಒಂದು ನೋಡಿ, ಇದು ಎತ್ತಣೆಂದೆತ್ತನ ಸಂಬಂಧ ಖಂಡಿತ ಅಲ್ಲ. ಆ ಮೂಲಕ ಪ್ರಕೃತಿಯನ್ನು ನಾವು ಪೂಜಿಸ್ತೇವೆ. ಅಂದ್ರೆ ಪ್ರಕೃತಿ ಹಚ್ಚ ಹಸಿರಾಗ್ತಾ ಇದ್ದಾಳೆ. ಇಡೀ ಜೀವನ ಪರ್ಯಂತ ಒಬ್ಬ ಮನುಷ್ಯನನ್ನ ತಾಯಿಯಾಗಿ ಸಾಕುವಂತಹ ಪ್ರಕೃತಿ ಮಾತೆಯನ್ನು ನಾವು ಮೊದಲಿಗೆ ನಮಸ್ಕರಿಸ್ತೇವೆ ಮತ್ತು ಅವಳಿಗೆ ಸಂಪತ್ತನ್ನು, ಸಮೃದ್ಧಿಯನ್ನು ಹಾರೈಸ್ತೇವೆ. ಆ ನಂತರ ಬರುವಂತಹ ಹಬ್ಬ ಯಾವುದು ಅಂತ ಕೇಳಿದ್ರೆ ವರಮಹಾಲಕ್ಷ್ಮಿ. ವರಮಹಾಲಕ್ಷ್ಮಿಯಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನ ಮಾಡ್ತೇವೆ, ಲಕ್ಷ್ಮಿಯನ್ನ ಆರಾಧಿಸ್ತೇವೆ. ಲಕ್ಷ್ಮಿ ಕೂಡ ಸಂಪತ್ತಿನ ಅಧಿದೇವತೆ, ಸಮೃದ್ಧಿಯ ಸಂಕೇತ, ಸಂತೋಷದ ಸಂಕೇತ. ಅಂತಹ ಲಕ್ಷ್ಮಿಯನ್ನು ಪ್ರತಿ ಮನೆಯ ಹೆಂಗಳಿಯರು ಮನೆಯೊಳಗೆ, ಮನದೊಳಗೆ, ಮಡಿಲೊಳಗೆ ಬರಮಾಡಿಕೊಳ್ತಾರೆ. ಅಂದ್ರೆ ಆ ಲಕ್ಷ್ಮಿಯನ್ನ ಅವರು ಆರಾಧಿಸ್ತಾರೆ. ಚೂಡಿ ಪೂಜೆ ಅನ್ನುವಂಥದ್ದು ಕೂಡ ಅದೇ ರೀತಿಯಲ್ಲಿ ಬರುವಂಥದ್ದು. ಅದ್ರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಕೃತಿಯಲ್ಲಿ ಅರಳಿದಂತ ಹೂಗಳು, ಅಂದ್ರೆ ಹಚ್ಚ ಹಸುರುಟ್ಟು ತನ್ನ ಫಲವತ್ತತೆಯನ್ನು ಸೂಚ್ಯವಾಗಿ ಕೊಟ್ಟಂತ ಹೂಗಳನ್ನ ಶೇಖರಣೆ ಮಾಡಿ, ಆ ಹೂಗಳನ್ನ ಚೂಡಿ ಪೂಜೆ ಅಂತ ಹೇಳಿ ಮಾಡಿ ಹೊಸ್ತಿಲಲ್ಲಿಟ್ಟು ಆ ಪೂಜೆಯನ್ನ ಮಾಡುವಂತಹ ಒಂದು ಕ್ರಮ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಕ್ರಮ ಇದೆ. ಆದ್ರೆ ಪ್ರಕೃತಿಗೆ ಮತ್ತು ಶ್ರಾವಣ ಮಾಸದಲ್ಲಿ ನಾವು ಆಚರಿಸುವಂತ ಎಲ್ಲ ಹಬ್ಬಗಳಿಗೂ ಅವಿನಾಭಾವ ಸಂಬಂಧವಿದೆ ಅನ್ನುವುದು ನಮಗೆ ಇದರಿಂದ ಸೂಚ್ಯವಾಗ್ತದೆ. ಅದರ ನಂತರ ಬರುವಂತಹ ಹಬ್ಬ ಯಾವುದು ಅಂತ ಹೇಳಿದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ. ಸಂಭವಾಮಿ ಯುಗೇ ಯುಗೇ ಅಂತ ಹೇಳಿ, ಅಂದ್ರೆ ಈ ಕೃಷ್ಣನ ಜನ್ಮದೊಂದಿಗೆ ಹಲವಾರು ಕಥೆಗಳಿವೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟುವಂತಹ ಕೃಷ್ಣ ದುಷ್ಟರ ಸಂಹಾರಕ್ಕಾಗಿ ಹುಟ್ಟಿ ಬರ್ತಾನೆ ಅನ್ನುವುದು ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಭಾವ. ದುಷ್ಟರ ಅಟ್ಟಹಾಸ ಮಿತಿ ಮೀರಿದಾಗ, ಕಷ್ಟಗಳು, ಸಮಸ್ಯೆಗಳು ನಮ್ಮನ್ನ ಸಂಪೂರ್ಣವಾಗಿ ವ್ಯಾಪಿಸಿಕೊಂಡಾಗ ಅದರ ನಿರ್ಮೂಲನೆಗಾಗಿ ಭಗವಂತನ ಆವಿಷ್ಕಾರವಾಗ್ತದೆ, ಭಗವಂತನ ಆಗಮನವಾಗ್ತದೆ ಅನ್ನುವಂತಹ ಸಂದೇಶವನ್ನು ಕೂಡ ನಮಗೆ ಈ ಹಬ್ಬ ಕೊಡ್ತದೆ. ಹಾಗಾಗಿ ಶ್ರಾವಣ ಮಾಸ ಅನ್ನುವಂತಹದ್ದು ಒಟ್ಟಾರೆ ನಾವು ಸಂಪೂರ್ಣವಾಗಿ ಅದರ ಬುಡದಿಂದ ಕೊನೆಯ ತನಕ ನಾವು ಅದನ್ನ ಅಧ್ಯಯನ ಮಾಡ್ತಾ ಹೋಗ್ತಾ ವಾಸ್ತವ ಸ್ಥಿತಿಗೆ ಅನ್ವಯಿಸಿಕೊಂಡು ಹೋಗ್ತಾ ನೋಡಿದ್ರೆ ಶ್ರಾವಣ ಮಾಸವು ಸಮೃದ್ಧಿಯ ಸಂಕೇತ, ಸಂತೋಷದ ಸಂಕೇತ, ಮತ್ತೇನು ಅಷ್ಟೈಶ್ವರ್ಯಗಳ ಸಂಕೇತ ಅಂತ ಹೇಳಬಹುದು. ಪ್ರಕೃತಿ ನಲಿತದೆ, ಪ್ರಕೃತಿ ಹಚ್ಚ ಹಸಿರಾಗ್ತದೆ, ಪ್ರಕೃತಿ ಸಮೃದ್ಧಿಯ ಸಂಕೇತವಾಗ್ತದೆ. ಆ ಪ್ರಕೃತಿಯಲ್ಲಿರುವ ಸಮೃದ್ಧಿ ಏನಿದೆಯೋ, ಸಂತೋಷ ಏನಿದೆಯೋ ಅದೆಲ್ಲವನ್ನು ನಮ್ಮ ಮನೆಯೊಳಗೆ, ಮನದೊಳಗೆ, ಮಡಿಲೊಳಗೆ ತಂದು ಕೊಡುವಂತಹ ಮಾಸ ಒಂದಿದ್ರೆ ಅದು ಶ್ರಾವಣ ಮಾಸ.